ಆತ್ಮೀಯ ವಿದ್ಯಾರ್ಥಿಗಳೇ, ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಮ್ಯಾಥಮೆಟಿಕ್ಸಲ್ಲಿ ನಮ್ಮ ಸೆಕೆಂಡ್ ಪಾರ್ಟ್ ಆಗಿದೆ ಟೈಪ್ಸ್ ಆಫ್ ನಂಬರ್ಸ್. ಇಲ್ಲಿವರೆಗೂ ನೀವು ಟೇಬಲ್ಸ್ ಯಾವ ರೀತಿಯಲ್ಲಿ ಕಲಿಬೇಕು, ಯಾವ ರೀತಿಯಲ್ಲಿ ಓದಬೇಕು, ಯಾವ ರೀತಿಯಲ್ಲಿ ಮೆಮೊರೈಸ್ ಮಾಡಬೇಕು ಅಂತ ಕಲ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಲಾಸ್ಟ್ ವಿಡಿಯೋನು ನೋಡಿ. ಅದೇ ರೀತಿಯಲ್ಲಿ ನನ್ನ ಈ ಪುಸ್ತಕದಲ್ಲಿ ನಾನು ಈಸಿಯೆಸ್ಟ್ ವೇ ಟು ರಿಮೆಂಬರ್ ದ ಟೇಬಲ್ಸ್ ಅನ್ನೋದು ಹೇಳ್ಕೊಟ್ಟಿದ್ದೀನಿ. ಇದರ ಮುಂದಿನ ಭಾಗ ಏನಾಗಿದೆ ಅಂದರೆ ಟೈಪ್ಸ್ ಆಫ್ ನಂಬರ್ಸ್. ಯಾವ ರೀತಿಯಲ್ಲಿ ನಂಬರ್ಸ್ ನಮಗೆ ಗೊತ್ತಿರಬೇಕು, ಏನಕ್ಕೆ ಸರ್ ನಮಗೆ ನಂಬರ್ಸ್ ಬೇಕು, ಏನಿದು ಟೈಪ್ಸ್ ಆಫ್ ನಂಬರ್ಸ್ ಅಂದರೆ ಏನು, ಏನಕ್ಕೆ ನಾವು ಇದನ್ನು ನೆನ್ಪಿಟ್ಕೋಬೇಕು ಅಂತಲೂ ಕೂಡ ತುಂಬ ಮಕ್ಕಳಲ್ಲಿ ಗೊಂದಲಗಳಿರುತ್ತೆ. ನೋಡಿ, ಯಾವುದೇ ಒಂದು ಸ್ಟೂಡೆಂಟು, ಫಾರ್ ಎಕ್ಸಾಂಪಲ್ ಧನುಷ್ ಅನ್ನೋ ಒಬ್ಬ ವ್ಯಕ್ತಿ, ಒಂದು ಸ್ಟೂಡೆಂಟು ಒಂದು ಸ್ಕೂಲಲ್ಲಿ ಓದ್ತಿದ್ದಾನೆ ಅಂದರೆ ಅವನು ಇಫ್ ಈಸ್ ಅ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್, ನಾವು ಅವ್ನಿಗೆ ಏನಂತ ಕರಿತೀವಿ, 10th ಸ್ಟ್ಯಾಂಡರ್ಡಲ್ಲಿ ಧನುಷ್ ಇದ್ದಾನೆ. ಸೊ 10th ಅಲ್ಲಿ ಇದ್ದಾನೆ ಅಂದಿದ ತಕ್ಷಣವೇ ಯಾವ ಕಡೆ ಕೂತಿರ್ತಾನೆ, ಅವನು ಬಾಯ್ಸ್ ಸೈಟಲ್ಲಿ ಕೂತಿರ್ತಾನೆ. ಅದೇ ರೀತಿಯಲ್ಲಿ ಯಾವ ಕ್ಲಾಸಲ್ಲಿ ಇರ್ತಾನೆ, 10th ಸ್ಟ್ಯಾಂಡರ್ಡಲ್ಲಿ ಇರ್ತಾನೆ. ಮತ್ತು ಯಾವ ಸ್ಕೂಲಲ್ಲಿ ಇರ್ತಾನೆ, ಒಂದು ಸ್ಕೂಲ್ ಹೆಸರು ಇರುತ್ತೆ, ಆ ಸೋ ಆ್ಯಂಡ್ ಸೋ ಸ್ಕೂಲಲ್ಲಿ ಅವನು ಇರ್ತಾನೆ. ಸೊ ಆ ಸ್ಕೂಲ್ ಯಾವ ರೀಜನಲ್ಲಿ ಬರುತ್ತೆ, ಒಂದು ಪ್ಲೇಸಲ್ಲಿ ಬರುತ್ತೆ, ದಟ್ ಈಸ್ ಕಾಲ್ಡ್ ಮಾಗಡಿಯಲ್ಲಿ ಬರ್ಬೋದು. ಆ ಮಾಗಡಿ ಎಲ್ಲಿ ಬರುತ್ತೆ, ಕರ್ನಾಟಕದಲ್ಲಿ ಬರುತ್ತೆ. ಕರ್ನಾಟಕ ಎಲ್ಲಿ ಬರುತ್ತೆ, ಇಂಡಿಯಾದಲ್ಲಿ ಬರುತ್ತೆ. ಸೊ ಅಲ್ಟಿಮೇಟ್ಲಿ ಆ ಧನುಷ್ ಅನ್ನೋ ಒಬ್ಬ ಒಂದು ಸ್ಟೂಡೆಂಟ್ ಎಲ್ಲಿದ್ದಾನೆ, 10th ಸ್ಟ್ಯಾಂಡರ್ಡ್ ಕ್ಲಾಸ್ ರೂಮಲ್ಲಿ ಆ ಬಾಯ್ಸ್ ರೋ ಸೆಕ್ಷನಲ್ಲಿ ಕೂತಿದ್ದಾನೆ. ಬಟ್ ಎಲ್ಲಿಂದ ಬರ್ತಿದ್ದಾನೆ, ಹೀ ಈಸ್ ಫ್ರಮ್ ಇಂಡಿಯಾ. ಅರ್ಥ ಆಗ್ತಿದೆಯಾ? ಒನ್ ಟು ಒನ್ ಚೈನ್ ಲಿಂಕ್ ಇದೆ. ಆ ವ್ಯಕ್ತಿ ಇಂಡಿಯನ್ನು ಕೂಡ ಹೌದು, ಕರ್ನಾಟಕದವನು ಕೂಡ ಹೌದು, ಅವನು ಮಾಗಡಿಯಲ್ಲಿ ಇರೋವಂಥದ್ದು ಕರೆಕ್ಟೇ, ಮತ್ತು ಆ ಒಂದು ಪರ್ಟಿಕ್ಯುಲರ್ ಸ್ಕೂಲಲ್ಲೂ ಕೂಡ ಅವನು ಸ್ಟಡಿ ಮಾಡ್ತಿದ್ದಾನೆ, ಮತ್ತು 10th ಸ್ಟ್ಯಾಂಡರ್ಡ್ ರೂಮಲ್ಲೂ ಕೂಡ ಹೌದು. ಸೊ ಇದೆಲ್ಲ ಕೂಡ ಕರೆಕ್ಟೇ. ಅದೇ ರೀತಿಯಲ್ಲಿ ನಂಬರ್ 1, ನೀವು ಪ್ರೈಸ್ ಗೆದ್ದಿದ ತಕ್ಷಣವೇ ಫಸ್ಟ್ ಪ್ರೈಸ್, ಫಸ್ಟ್ ಪ್ಲೇಸ್ ಅಥವಾ ನಂಬರ್ 1 ಇವನು ಅಂತ ಹೇಳ್ತಾರೆ. ಸೊ ಈ ನಂಬರ್ 1 ಎಲ್ಲೆಲ್ಲಿಂದ ಬರುತ್ತೆ? ಸೊ ಈ ನಂಬರ್ 1 ಅನ್ನು ನಾವು ಎಲ್ಲ ನಂಬರ್ಸ್ ಹೆಸರಿಂದ ಕರಿಬೋದು. ಯಾವುದೋ ಒಂದು ಸ್ಟೂಡೆಂಟ್ಗೆ ಮನೆಯಲ್ಲಿ ಒಂದು ಹೆಸರು ಕರೀತಾರೆ, ಸ್ಕೂಲಲ್ಲಿ ಒಂದು ಹೆಸರು ಕರೀತಾರೆ, ಫ್ರೆಂಡ್ಸ್ ಒಂದು ಹೆಸರು ಕರೀತಾರೆ, 3 ಹೆಸರು ಇರುತ್ತೆ. ಬಟ್ ಆ ವ್ಯಕ್ತಿ ಒಂದೇ, ಆ ವ್ಯಕ್ತಿಯ ವ್ಯಾಲ್ಯೂ ಅದೇ, ಬಟ್ ಚೇಂಜ್ ಆಗ್ತಾ ಇಲ್ಲ. ಬಟ್ ಕರೀತಿರುವಂಥದ್ದು ರೀತಿಗಳೇನಾಗಿದೆ, ಬೇರೆ ಬೇರೆ ಆಗಿದೆ. ಅದೇ ರೀತಿಯಲ್ಲಿ ನಂಬರ್ 1 ಅನ್ನು ನಾವೇನಂತ ಕರಿತೀವಿ, ಫಸ್ಟ್ ನಂಬರ್ 1 ಅನ್ನು ಆಡ್ ನಂಬರ್ ಅಂತ ಕೂಡ ಕರಿಬೋದು. ನಂಬರ್ 1 ಅನ್ನು ನ್ಯಾಚುರಲ್ ನಂಬರ್ ಅಂತ ಕರಿಬೋದು. ನಂಬರ್ 1 ಅನ್ನು ನಾವು ಹೋಲ್ ನಂಬರ್ ಅಂತ ಕರಿಬೋದು, ರ್ಯಾಷನಲ್ ನಂಬರ್ ಅಂತ ಕರಿಬೋದು. ಅದೇ ರೀತಿಯಲ್ಲಿ ರಿಯಲ್ ನಂಬರ್ ಅಂತಾನು ಕೂಡ ಕರಿಬೋದು. ಸೊ ಒಂದೇ ನಂಬರು, ಬಟ್ ಇದಕ್ಕೆ ಹೆಸರುಗಳು ಬೇರೆ ಬೇರೆ ಥರ. ಅಂದರೆ ಈಗ ಬನ್ನಿ ನೋಡಿ ಯಾವ ರೀತಿಯಲ್ಲಿ ಈ ನಂಬರ್ಸನ್ನು ಡಿವೈಡ್ ಮಾಡಿದ್ದಾರೆ. ಅದಕ್ಕೆ ಒಂದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಒಬ್ಬ ವ್ಯಕ್ತಿಯನ್ನು, ಒಂದು ಸ್ಟೂಡೆಂಟನ್ನು ನಾವು ಡಿವೈಡ್ ಮಾಡಬೇಕು ಅಂದರೂ ಕೂಡ ಒಂದು ನೋಡ್ತೀವಿ. ಅದೇ ರೀತಿಯಲ್ಲಿ ಯಾವುದಾದ್ರೂ ಅಂಗಡಿಗೆ ಹೋಗಿ ನಾವು ಬಟ್ಟೆ ತೊಗೊಂಡ್ರು ಕೂಡ ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸನ್ನು ನೋಡ್ತೀವಿ. ಯಾವ ಕಲರ್ದಿದೆ, ಯಾವ ಥರ ಬ್ರ್ಯಾಂಡೆಡ್ ಇದೆ, ಎಷ್ಟು ಕ್ವಾಲಿಟಿ ಇದೆ, ಎಷ್ಟು ವರ್ಷ ಇದು ನಮಗೆ ಬಾಳಿಕೆ ಬರುತ್ತೆ, ಅದೇ ರೀತಿಯಲ್ಲಿ ಏನು ಇದ್ರದ್ದು ಪ್ರೈಸಿಂಗು, ಇದೆಲ್ಲ ಜಡ್ಜ್ ಮಾಡಿ ಏನು ಮಾಡ್ತೀವಿ ಅಂದರೆ ನೋಡ್ತೀವಿ. ಅದೇ ರೀತಿಯಲ್ಲಿ ಯಾವುದಾದ್ರೂ ಮಾಲ್ಸ್ಗೆ ಹೋದರೂ ಕೂಡ ನೀವು ಬೇರೆ ಬೇರೆ ಸೆಕ್ಷನಲ್ಲಿ ಏನು ಮಾಡ್ತಾರೆ ಅಂದರೆ ಬೇರೆ ಬೇರೆ ಐಟಮ್ಸನ್ನು ಜೋಡಿಸಿರ್ತಾರೆ, ಅಂದರೆ ಈಸಿ ಟು ಪಿಕ್ ಆಗಿರಲಿ ಅಂತ. ಅದೇ ರೀತಿಯಲ್ಲಿ ಮ್ಯಾಥಮೆಟಿಕ್ಸಲ್ಲೂ ಕೂಡ ಅಷ್ಟೇ ನಂಬರ್ಸನ್ನು ಬೇರೆ ಬೇರೆ ರೀತಿಯಲ್ಲಿ ಜೋಡಿಸಿದ್ದಾರೆ. ಅಂದರೆ ಒಂದೇ ಕಡೆ ಬರುತ್ತೆ, ಬಟ್ ಅದನ್ನು ಸಪ್ರೇಟ್ ಸೆಗ್ರಿಗೇಟ್ ಮಾಡಿದ್ದಾರೆ. ಫಸ್ಟ್ ನಂಬರ್ಸ್ದು 2 ಪಾರ್ಟ್ಸ್. ನಂಬರ್ಸ್ದು 2 ಟೈಪ್ಸ್. ಒನ್ ಈಸ್ ರಿಯಲ್ ನಂಬರ್ಸ್, ಇನ್ನೊಂದು ಇಮ್ಯಾಜಿನರಿ ನಂಬರ್ಸ್. ಇಲ್ಲಿ ರಿಯಲ್ ನಂಬರ್ಸ್ ಅಂದರೆ ಏನು? ರಿಯಲ್ ನಂಬರ್ಸ್ ಆರ್ ದೋಸ್ ನಂಬರ್ಸ್ ವಿಚ್ ಆರ್ ರಿಯಲ್ ಇನ್ ನೇಚರ್. ಅಂದರೆ ಡೇ ಟು ಡೇ ಲೈಫಲ್ಲಿ ಅದನ್ನು ನಾವು ಯೂಸ್ ಮಾಡ್ತಿದ್ದೀವಿ ಅಥವಾ ಅದು ಲೆಕ್ಕಾಚಾರದಲ್ಲಿ ಬರ್ತಿದೆ. ಇಮ್ಯಾಜಿನರಿ ನಂಬರ್ಸ್ ಅಂದರೆ ಯಾವುದು? ಇಟ್ ಈಸ್ ಜಸ್ಟ್ ಫಾರ್ ಇಮ್ಯಾಜಿನೇಷನ್. ಫಾರ್ ಎಕ್ಸಾಂಪಲ್ ರೂಟ್ ಮೈನಸ್ ಒನ್ ಅಂದರೆ -1 ಸ್ಕ್ವೈರ್ ರೂಟ್, ಅದು ಇಂಪಾಸಿಬಲ್, ಅದು ದಟ್ ಈಸ್ ಇಮ್ಯಾಜಿನರಿ. ಅದಕ್ಕೆ ಅದನ್ನು ಇಮ್ಯಾಜಿನರಿ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಈಗ ಬರೋಣ, ಇಲ್ಲಿ ರಿಯಲ್ ನಂಬರ್ಸಲ್ಲಿ ಏನೆಲ್ಲ ಟೈಪ್ಸ್ ಇದೆ. ರಿಯಲ್ ನಂಬರ್ಸ್ ಆಫ್ 2 ಟೈಪ್ಸ್, ದಟ್ ಈಸ್ ರ್ಯಾಷನಲ್ ಆ್ಯಂಡ್ ಒನ್ ಮೋರ್ ಈಸ್ ಇರ್ರ್ಯಾಷನಲ್ ನಂಬರ್ಸ್. ರಿಯಲ್ ನಂಬರ್ಸಲ್ಲೂ 2 ಭಾಗ, ಅದು ಒಂದು ರ್ಯಾಷನಲ್ ಇದೆ, ಇನ್ನೊಂದು ಇರ್ರ್ಯಾಷನಲ್ ಆಗಿದೆ. ಸೊ ಇದು ರ್ಯಾಷನಲ್ ಮತ್ತು ಇರ್ರ್ಯಾಷನಲ್ಲೂ, ರ್ಯಾಷನಲ್ ಮತ್ತು ರ್ಯಾಷನಲ್ ಅಂದರೆ ಏನು? ದ ರ್ಯಾಷನಲ್ ನಂಬರ್ಸ್ ಆರ್ ದೋಸ್ ನಂಬರ್ಸ್ ವಿಚ್ ಕ್ಯಾನ್ ಬಿ ರಿಟನ್ ಇನ್ ದ ಫಾರ್ಮ್ ಆಫ್ P/Q ಆರ್ ಕಾಲ್ಡ್ ಆಸ್ ರ್ಯಾಷನಲ್ ನಂಬರ್ಸ್. ಯಾವ ನಂಬರ್ಸನ್ನು ನಾವು P/Q ಫಾರ್ಮಲ್ಲಿ ಬರಿತೀವಿ, ಆ ಎಲ್ಲ ನಂಬರ್ಸನ್ನು ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಯಾವ ನಂಬರ್ಸನ್ನು ನಾವು P/Q ಫಾರ್ಮಲ್ಲಿ ಬರೆಯಲ್ಲ, ಫ್ರ್ಯಾಕ್ಷನ್ ಫಾರ್ಮಲ್ಲಿ ಬರೆಯಲ್ಲ, ವೇರ್ P and Q ಆರ್ ಇಂಟೀಜರ್ಸು ಆಗಿರಬೇಕು. ಅಲ್ಲೂ P and Q ಏನಾಗಿರಬೇಕು, ಅಲ್ಲೂ ಕೂಡ ಇಂಟೀಜರ್ಸ್ ಆಗಿರಬೇಕು. ಅದನ್ನು ನಾವು ಇರ್ರ್ಯಾಷನಲ್ ನಂಬರ್ ಅಂತ ಕರಿತೀವಿ. ಮತ್ತು ಇರ್ರ್ಯಾಷನಲ್ ನಂಬರ್ದು ಒಂದು ಸ್ಪೆಷಾಲಿಟಿ ಏನಂದರೆ, ಇದು ಎಲ್ಲದಕ್ಕಿಂತ ಡಿಫ್ರೆಂಟ್ ನಂಬರ್ಸ್ ಇದು. ಈ ಇರ್ರ್ಯಾಷನಲ್ ನಂಬರ್ಸ್ ಏನಾಗಿರ್ತಾರೆ ಅಂದರೆ ಅದ್ರದ್ದು ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ನಾನ್ ಟರ್ಮಿನೇಟಿಂಗ್, ನಾನ್ ರಿಪೀಟಿಂಗ್ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್ ಇದು. ಅಂದರೆ ರೂಟ್ 2
√2/1 ಅಂತ ಬರಿಬಹುದಲ್ಲ ಸರ್, ಅದು p/q ಫಾರ್ಮಲ್ಲಿ ಆಯ್ತಲ್ಲ ಸರ್ ಅಂತ ಹೇಳ್ಬೋದು ನೀವು. ಬಟ್ √2 ಏನಾಗಿದೆ, ಇಟ್ ಈಸ್ ನಾಟ್ ಅ ರ್ಯಾಷನಲ್ ಅಥವಾ ಇಂಟೀಜರೇ ಅಲ್ಲ, ಅದು ಇರ್ಯಾಷನಲ್ ನಂಬರ್. ಅರ್ಥ ಆಗ್ತಿದೆಯಲ್ಲ? ಸೊ ಈ ರೀತಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ರ್ಯಾಷನಲ್ ಮತ್ತು ಇರ್ಯಾಷನಲ್ ನಂಬರನ್ನು ಡಿವೈಡ್ ಮಾಡ್ತೀವಿ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನೋಡಿ ನಿಮಗೆ. ಯಾವುದೆಲ್ಲ ನಂಬರ್ಸ್ಗೆ ನಾವು p/q ಫಾರ್ಮೆಟಲ್ಲಿ ಅಂದರೆ ಡಿವಿಷನ್ ಫಾರ್ಮೆಟಲ್ಲಿ ಬರಿತೀವಿ. ಫಾರ್ ಎಕ್ಸಾಂಪಲ್ 5 ನಂಬರ್ 5 ರ್ಯಾಷನಲ್ ನಂಬರಾ ಸರ್ ಅಂತ ನೀವು ನನಗೆ ಕೇಳಿದ್ರೆ ನಾನು ಹೇಳ್ತೀನಿ ಹೌದು ಇದು ರ್ಯಾಷನಲ್ ನಂಬರ್. ಏನಕ್ಕೆ ಸರ್ ಅಂದರೆ 5/1 ಅಂತ ನಾನು ಬರಿಬೋದು, p/q ಫಾರ್ಮೆಟಲ್ಲಿ ಬಂತು. 2/3 ಇರ್ಯಾಷನಲ್ ನಂಬರಾ ಸರ್? ಹೌದು, 2/3 ಇರ್ಯಾಷನಲ್ ನಂಬರ್ ಅಲ್ಲ, 2/3 ರ್ಯಾಷನಲ್ ನಂಬರ್. ಏನಕ್ಕೆ ಸರ್ ಅಂದರೆ 2/3 ಇದು ಯಾವ ಫಾರ್ಮೆಟಲ್ಲಿ ಬಂದ್ಬಿಡ್ತು, p/q ಫಾರ್ಮೆಟಲ್ಲಿ ಬಂತು. ಅದಕ್ಕೆ ಅದೇನಾಯಿತು, ರ್ಯಾಷನಲ್ ನಂಬರ್ ಆಗೋಯ್ತು. ಅದೇ ರೀತಿಯಲ್ಲಿ ಅದ್ರದ್ದು ಡೆಸಿಮಲ್ ಎಕ್ಸ್ಪೆನ್ಷನ್ ಏನಾಗಿರಬೇಕು, ರ್ಯಾಷನಲ್ ನಂಬರ್ಸಲ್ಲಿ ಟರ್ಮಿನೇಟಿಂಗ್ ಆಗಿರಬೇಕು, ಮತ್ತು ರಿಪೀಟಿಂಗ್ ಅಥವಾ ನಾನ್ ರಿಪೀಟಿಂಗ್, ಬಟ್ ಟರ್ಮಿನೇಟಿಂಗ್ ಆಗಿರಬೇಕು, ಅಥವಾ ನಾನ್ ರಿಪೀಟಿಂಗ್ ಇದ್ರೂ ನಡೆಯುತ್ತೆ. ಫಾರ್ ಎಕ್ಸಾಂಪಲ್ 0.66666 ಸರ್, ಇದು ರ್ಯಾಷನಲ್ಲ ಇರ್ಯಾಷನಲ್ಲ ಅಂತ ನಿಮಗೆ ಡೌಟ್ ಬರ್ಬೋದು. 0.6666 ಏನು ಹೇಳ್ತಿದೆ, ಇದು ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಏನಾಗ್ತಾ ಇದೆ ಅಂದರೆ ರಿಪೀಟಿಂಗ್ ಆಗಿದೆ. 66666 ಏನಾಗ್ತಿದೆ, ರಿಪೀಟಿಂಗ್ ಆಗ್ತಿದೆ, ನಾನ್ ಟರ್ಮಿನೇಟಿಂಗ್ ಇದೆ, ಆದರೂ ಕೂಡ ಅದೇನಾಯಿತು, ರ್ಯಾಷನಲ್ ನಂಬರ್ಸೇ. ಇರ್ಯಾಷನಲ್ ನಂಬರ್ಗೆ ಏನು ಸರ್ ಸ್ಪೆಷಾಲಿಟಿ ಅಂದರೆ, ಇರ್ಯಾಷನಲ್ ನಂಬರ್ ಆಗಬೇಕಂದ್ರೆ ಯಾವುದಾದ್ರೂ ವ್ಯಕ್ತಿ ಅಥವಾ ಒಂದು ನಂಬರು ಅದರದ್ದು ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಏನಾಗಿರಬೇಕು ಅಂದರೆ ನಾನ್ ರಿಪೀಟಿಂಗ್ ಆಗಿರಬೇಕು, ನಾನ್ ಟರ್ಮಿನೇಟಿಂಗ್ ಆಗಿರಬೇಕು. ಸರ್ ಎಕ್ಸಾಂಪಲ್ ಏನು ಸರ್ ಅಂದರೆ √2. ವ್ಯಾಲ್ಯೂ ಆಫ್ √2 ಈಸ್ ನಾನ್ ಟರ್ಮಿನೇಟಿಂಗ್, ನಾನ್ ರಿಪೀಟಿಂಗ್. 1 ಪಾಯಿಂಟ್ ಸೋ ಆ್ಯಂಡ್ ಸೋ ಅಂತ ನಂಬರ್ಸ್ ಇರುತ್ತೆ, ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಅದೇ ರೀತಿಯಲ್ಲಿ ವ್ಯಾಲ್ಯೂ ಆಫ್ ಪೈ 3.14152956 ಆ್ಯಂಡ್ ಸೋ ಆನ್. ಇದೇನಾಗ್ತಿರುತ್ತೆ ಅಂದರೆ ಎಷ್ಟೇ ನೀವು ದೂರ ಹೋದ್ರೂ ಆ ನಂಬರ್ಸ್ ರಿಪೀಟು ಆಗಲ್ಲ ಆ್ಯಂಡ್ ಎಂಡು ಕೂಡ ಆಗಲ್ಲ. ಸೊ ಅದಕ್ಕೆ ಆ ನಂಬರ್ಸನ್ನು ನಾವೇನಂತ ಕರಿತೀವಿ, ಇರ್ಯಾಷನಲ್ ಅಂತ ಕರಿತೀವಿ. ಸ್ಪೆಷಲ್ ಕ್ಯಾಟಗರಿ ಆಫ್ ನಂಬರ್ಸ್. ನಾರ್ಮಲ್ ಎಲ್ಲ ನಾವು ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡೋವಂಥದ್ದು ನಂಬರ್ಸನ್ನು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಸರ್ ಹಾಗಿದ್ರೆ ಝೀರೋನು ಕೂಡ ರ್ಯಾಷನಲ್ ನಂಬರಾ ಸರ್? ಹೌದು, ಝೀರೋನು ಕೂಡ ರ್ಯಾಷನಲ್ ನಂಬರೇ. ಹೇಗೆ ಸರ್ ಅಂದರೆ ಝೀರೋ ಅನ್ನು ಕೂಡ ನಾವು 0/1 ಅಂತ ಬರಿಬೋದು. ಎನಿಥಿಂಗ್ ಡಿವೈಡೆಡ್ ಬೈ 0 ಈಸ್ ಆಲ್ವೇಸ್ 0. ಅರ್ಥ ಆಗ್ತಿದೆಯಾ? 0/1, 0/10, 0/1000 ಅದೆಲ್ಲ ಝೀರೋನೇ. ಸೊ ಅದನ್ನು ಏನಂತ ಕರಿತೀವಿ ನಾವು, ಇಟ್ ಈಸ್ ಆಲ್ಸೋ ಅ ರ್ಯಾಷನಲ್ ನಂಬರ್. ಎಲ್ಲ ನಂಬರ್ಸ್ 1 to ಇನ್ಫಿನಿಟಿವರೆಗೂ ಹೋದ್ರೂ ಕೂಡ ನೀವು ಅದೆಲ್ಲ ರ್ಯಾಷನಲ್ ಆಗಿರ್ತಾರೆ. ಸೊ ದಿಸ್ ಇಸ್ ದ ರ್ಯಾಷನಲ್ ಆ್ಯಂಡ್ ದೀಸ್ ಆರ್ ದ ಇರ್ಯಾಷನಲ್ ನಂಬರ್ಸ್. ಸೊ ನೆಕ್ಸ್ಟ್ ಈ ರ್ಯಾಷನಲ್ ನಂಬರ್ಸಲ್ಲೇ ನಮಗೆ ಸಿಗುವಂಥದ್ದು ಇಂಟೀಜರ್ಸ್, ಅದೇ ರೀತಿಯಲ್ಲಿ ಫ್ರ್ಯಾಕ್ಷನ್ಸ್ ಮತ್ತು ಡೆಸಿಮಲ್ ಸಿಗ್ತಾರೆ ರ್ಯಾಷನಲ್ ನಂಬರ್ಸಲ್ಲಿ. ಎಕ್ಸಾಂಪಲ್ ಫಾರ್ ರ್ಯಾಷನಲ್ ನಂಬರ್ಸ್ ಆರ್ ಎಲ್ಲ ಹೇಳ್ಬೋದು ನೀವು, ಯಾವುದೆಲ್ಲ ನಂಬರ್ಸ್ ನಿಮ್ಮ ಮೈಂಡಲ್ಲಿ ಬರುತ್ತೆ ಅದೆಲ್ಲ ರ್ಯಾಷನಲ್ ನಂಬರ್ಸೇ. ಅದಕ್ಕೆ ರೂಟ್ ಬಂದರೆ ಅದು ಮಾತ್ರ ಸ್ಪೆಷಲ್ ಕ್ಯಾಟಗರಿ ಆಫ್ ನಂಬರ್ಸ್, ಅದನ್ನು ಇರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಇನ್ನೊಂದು ಡೌಟು ನಿಮಗೆ ಬರಲೇಬೇಕು ಇದು, ಸರ್ ಎಲ್ಲ ರೂಟ್ ಹಾಕಿದ್ರೆ ಸ್ಕ್ವೈರ್ ರೂಟ್ ಎಲ್ಲ ನಂಬರ್ಸ್ಗೆ ಹಾಕಿದ್ರೆ ಅದೆಲ್ಲ ಇರ್ಯಾಷನಲ್ ಆಗೋಗುತ್ತಾ? ಇಲ್ಲ, ಸ್ಕ್ವೈರ್ ರೂಟ್ ಪ್ರೈಮ್ ನಂಬರ್ಸ್ಗೆ ಮಾತ್ರ ನೀವು ಸ್ಕ್ವೈರ್ ರೂಟ್ ಹಾಕಿದ್ರೆ ಅದು ಇರ್ಯಾಷನಲ್ ಆಗುವಂಥದ್ದು. ಫಾರ್ ಎಕ್ಸಾಂಪಲ್ √25, ಸ್ಕ್ವೈರ್ ರೂಟ್ ಆಫ್ 25 ಇಸ್ ನಾಟ್ ಇರ್ಯಾಷನಲ್. ಏನಕ್ಕಂದರೆ ಸ್ಕ್ವೈರ್ ರೂಟ್ ಆಫ್ 25 ಅದರದ್ದು ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ ನಿಮಗೆ 5 ಆಗಿರುತ್ತೆ. 5 ಈಸ್ ಎ ರ್ಯಾಷನಲ್ ನಂಬರ್, ಸೊ ಅದು ಇರ್ಯಾಷನಲ್ ಕ್ಯಾಟಗರಿಯಲ್ಲಿ ಬರಲ್ಲ. ಸ್ಕ್ವೈರ್ ರೂಟ್ ಆಫ್ 2, √2 ಏನಾಗಿರುತ್ತೆ ಅಂದರೆ ಅದು ಇರ್ಯಾಷನಲ್ ಆಗಿರುತ್ತೆ. ಏನಕ್ಕಂದರೆ ಅದ್ರದ್ದು ವ್ಯಾಲ್ಯೂ ನೋಡಿ, ಯಾವುದೇ ಒಂದು ನಂಬರನ್ನು ಡೈರೆಕ್ಟಾಗಿ ಹೇಳಿದ ತಕ್ಷಣ ರ್ಯಾಷನಲ್ ಇರ್ಯಾಷನಲ್ ಹೇಳೋಕ್ಕಾಗಲ್ಲ. ಅದ್ರದ್ದು ವ್ಯಾಲ್ಯೂ ನಮಗೆ ಗೊತ್ತಿದ್ರೆ ನಾವು ರ್ಯಾಷನಲ್ ಇರ್ಯಾಷನಲ್ ಹೇಳ್ತೀವಿ. ಅದೇ ರೀತಿಯಲ್ಲಿ ಮೈಂಡಲ್ಲಿ ಒಂದು ಇಟ್ಕೊಳ್ಳಿ, ಪ್ರೈಮ್ ನಂಬರ್ಸ್ಗೆ ಎಲ್ಲ ರೂಟ್ ಹಾಕಿದ್ರೆ ಅದೆಲ್ಲ ಇರ್ಯಾಷನಲ್ಲೇ. √4 ವ್ಯಾಲ್ಯೂ 2, ಸೊ ಅದು ಏನಾಗಿರುತ್ತೆ, ರ್ಯಾಷನಲ್ ನಂಬರ್ಗೆ ಸೇರುತ್ತೆ. ಇದೇ ರೀತಿಯಲ್ಲಿ ಇನ್ನೂ ತುಂಬ ನಿಮಗೆ ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ಇನ್ನೂ ಕ್ಲಾರಿಟಿಯನ್ನು ಕೊಡ್ತೀನಿ. ಒಳ್ಳೆ ಎಕ್ಸಾಂಪಲ್ಸಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ರೀತಿಯಲ್ಲಿ ನೀವು ಕೂಡ ಇದರಲ್ಲಿ ಡೌಟು ಇಲ್ಲಿವರೆಗೂ ನಿಮಗೆ ಇದು ಅರ್ಥ ಆಗ್ತಿರ್ಲಿಲ್ಲ ಅಂದರೆ, ಈಗ ಕಲಿತಿದ್ದೀರಾ ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನು ಶೇರ್ ಮಾಡಿ. ನಿಮ್ಮ ರಿಲೇಟಿವ್ಸಲ್ಲಿ 6th to 10th ಸ್ಟ್ಯಾಂಡರ್ಡ್ ಮಕ್ಕಳು ಯಾರೆಲ್ಲ ಓದ್ತಿರ್ತಾರೆ ಅವ್ರಿಗೆಲ್ರಿಗೂ ಕೂಡ ಇದು ವೆರಿ ಇಂಪಾರ್ಟೆಂಟ್. ನೀವು 9th 10th ಸ್ಟ್ಯಾಂಡರ್ಡ್ಗೆ ಬರ್ತಿದ್ದೀರಾ ಅಂದಿದ ತಕ್ಷಣವೇ ಈ ಕಾನ್ಸೆಪ್ಟ್ಸ್ ಗೊತ್ತಿಲ್ಲ ಅಂದರೆ ನಿಮಗೆ ಮಾರ್ಕ್ಸ್ ಹೋಗುತ್ತೆ, ನಿಮಗೆ ಮ್ಯಾಥ್ಸೇ ಅರ್ಥ ಆಗಲ್ಲ. ಈ ಬೇಸಿಕ್ ಕಾನ್ಸೆಪ್ಟ್ಸ್ ನಿಮಗೆ ಜಸ್ಟ್ ನೆನಪಲ್ಲಿ ಇಟ್ಕೋಬೇಕು, ಬೈ ಹಾರ್ಟ್ ಮಾಡೋ ನೆಸೆಸಿಟಿ ಇಲ್ಲ, ನೆನ್ಪಿಟ್ಕೊಳ್ಳಿ ಅಷ್ಟೇ.
ಆಮೇಲೆ ಡೆಫಿನೇಷನ್ಸ್ ಏನು ನೀವು ಬೈಹಾರ್ಟ್ ಮಾಡೋದು ಗಟ್ ಮಾಡೋದು ಏನು ಬೇಕಾಗಿಲ್ಲ, ನೆನ್ಪಿಟ್ಕೊಳ್ಳಿ ಯಾವುದು ಹೇಗೆ ಏನು ಅಂತ ಕರಿತೀವಿ. ಅದೇ ರೀತಿಯಲ್ಲಿ ನೋಡಿ, ಈಗ ಇಂಟೀಜರ್ಸ್ ಅಂದರೆ ಏನು, ಇಂಟೀಜರ್ಸಲ್ಲಿ ಯಾವುದೆಲ್ಲ ಪಾಸಿಟಿವ್ ವ್ಯಾಲ್ಯೂಸ್ ಇರುತ್ತೆ, ನೆಗೆಟಿವ್ ವ್ಯಾಲ್ಯೂಸ್ ಇರುತ್ತೆ, ಝೀರೋನೂ ಇರುತ್ತೆ, ದೋಸ್ ಆರ್ ಕಾಲ್ಡ್ ಇಂಟೀಜರ್ಸ್. ಸಿಂಪಲ್ ಆಗಿ ಕನ್ನಡದಲ್ಲೂ ಹೇಳ್ಕೋಬಹುದು, ಇಂಗ್ಲೀಷಲ್ಲೂ ಕೂಡ ಸೆಂಟೆನ್ಸು ಫಾರ್ಮ್ ಮಾಡಬಹುದು. ಯಾವ ರೀತಿಯಲ್ಲಿ, ದ ನಂಬರ್ಸ್ ವಿಚ್ ಹ್ಯಾವ್ ಬೋತ್ ಪಾಸಿಟಿವ್ as well as negative values including 0 is neither positive nor negative, ಅದು ನ್ಯೂಟ್ರಲ್. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ದ ನಂಬರ್ಸ್ ವಿಚ್ ಆರ್ ಹ್ಯಾವ್ ಬೋತ್ ಪಾಸಿಟಿವ್ ಆಸ್ ವೆಲ್ ಆಸ್ ನೆಗೆಟಿವ್ ವ್ಯಾಲ್ಯೂಸ್ ಇನ್ಕ್ಲೂಡಿಂಗ್ 0 ಇಸ್ ಕಾಲ್ಡ್ ಆಸ್ ಇಂಟೀಜರ್ಸ್. ಅರ್ಥ ಆಗ್ತಿದೆಯಾ? ಫ್ರ್ಯಾಕ್ಷನ್ಸು ಅದೇ ರೀತಿಯಲ್ಲಿ ಫ್ರ್ಯಾಕ್ಷನ್ಸನ್ನು ಯಾವ ರೀತಿಯಲ್ಲಿ ಬರೀತೀರಾ ಅದು ಬರೆದಿದ್ದೀರಾ. ನೆಕ್ಸ್ಟ್ ಇಂಟೀಜರ್ಸಲ್ಲಿ ಬರುವಂಥದ್ದು ಪಾಸಿಟಿವ್ ಇಂಟೀಜರ್ಸ್, ನೆಗೆಟಿವ್ ಇಂಟೀಜರ್ಸ್. ಅರ್ಥ ಆಗ್ತಿದೆಯಾ? ಪಾಸಿಟಿವ್ ಇಂಟೀಜರ್ಸಲ್ಲಿ ಬರುವಂಥದ್ದು ನಿಮಗೆ ಹೋಲ್ ನಂಬರ್ಸ್. ಹೋಲ್ ನಂಬರ್ಸ್ ಅಂದರೆ ಯಾವುದು, ದ ನಂಬರ್ಸ್ ವಿಚ್ ಸ್ಟಾರ್ಟ್ ಫ್ರಮ್ 0 ಆರ್ ಕಾಲ್ಡ್ ಹೋಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಅಂದರೆ ಏನು ಸರ್, ದ ನಂಬರ್ಸ್ ವಿಚ್ ಆರ್ ಸ್ಟಾರ್ಟ್ ಫ್ರಮ್ 1 ಇಟ್ ಈಸ್ ಕಾಲ್ಡ್ ಆಸ್ ನ್ಯಾಚುರಲ್. 1 ಸ್ಟಾರ್ಟ್ ಆಗಿ ಇನ್ಫಿನಿಟಿಗೆ ಎಂಡ್ ಆಗುತ್ತೆ, ಅದನ್ನು ಯಾವುದು ಏನಂತ ಕರಿತೀವಿ ಅಂದರೆ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಹಾಗಿದ್ರೆ ಈವನ್ ನಂಬರ್ ಅಂದರೆ ಯಾವುದು, ಆಡ್ ನಂಬರ್ ಯಾವುದ್ರೆ ಯಾವುದು, ಇದೆಲ್ಲ ಬೇಸಿಕ್ಸು ನೀವು ಕಲ್ತ್ಕೋತೀರಾ. ವೆರಿ ಇಂಪಾರ್ಟೆಂಟ್ ಥಿಂಗ್, ಪ್ರೈಮ್ ನಂಬರ್ ಅಂದರೆ ಯಾವುದು, ಕಾಂಪೋಸಿಟ್ ನಂಬರ್ಸ್ ಅಂದರೆ ಯಾವುದು, ಸ್ಪೆಷಲ್ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್, ರಿಸರ್ವ್ಡ್ ಕ್ಯಾಟಗರಿ ಅಂತಾನು ಕೂಡ ಕರಿತೀವಿ. ಯಾರು ಸರ್ ಇದು ಪ್ರೈಮ್ ನಂಬರ್ ಅಂದರೆ, ಪ್ರೈಮ್ ಶೋ, ಪ್ರೈಮ್ ವಿಡಿಯೋಸ್, ಅಮೆಝಾನ್ ಪ್ರೈಮ್ ಅಂತ ಎಲ್ಲ ಕೇಳಿರ್ತೀರ. ಪ್ರೈಮ್ ಅಂದ್ರೇ ಒಂದು ಇಂಪಾರ್ಟೆಂಟ್, ಒಂದು ಡಿಫ್ರೆಂಟ್, ಎಲ್ರಿಗಿಂತ ಡಿಫ್ರೆಂಟ್. ಬಿ ದ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಾರೆ, ಕರೆಕ್ಟಾ? ಸೊ ಪ್ರೈಮ್ ಅಂದರೆ ಏನಿದು, ಪ್ರೈಮ್ is nothing but these are the numbers which are different from all other numbers and have the special characteristics. Prime numbers, the numbers which are divisible by 1 and itself are called prime numbers. ಈ ನಂಬರ್ಸ್ಗೆ ಬೇರೆ ಯಾವುದೇ ನಂಬರಿಂದ ಅದು ಡಿವೈಡ್ ಆಗಲ್ಲ. ಆ ನಂಬರ್ಸ್ ಡಿವೈಡ್ ಆಗೋದು ಬರೀ 1 ಮತ್ತೆ ಅದೇ ನಂಬರಿಂದ. ಫಾರ್ ಎಕ್ಸಾಂಪಲ್ 2, ನಂಬರ್ 2 is divisible by 2, ನಂಬರ್ 2 is divisible by 2 and 1 ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದೇ ನಂಬರಿಂದ ಡಿವೈಡ್ ಆಗಲ್ಲ. ಚೆಕ್ ಮಾಡಿ ನೋಡಿ. 3 ಅಷ್ಟೇ, ನಂಬರ್ 3 ಕೂಡ 3 ಮಾತ್ರ ಡಿವೈಡ್ ಆಗುತ್ತೆ, ಮತ್ತು 1 ಮಾತ್ರ ಡಿವೈಡ್ ಆಗುತ್ತೆ, ಬೇರೆ ನಂಬರ್ಸಿಂದ ಡಿವೈಡ್ ಆಗಲ್ಲ. 4 ಆ ಥರ ಅಲ್ಲ. ನಂಬರ್ 4 4 ಡಿವೈಡ್ ಮಾಡ್ಬೋದು, 1 ಡಿವೈಡ್ ಮಾಡ್ಬೋದು, 2 ಡಿವೈಡ್ ಮಾಡ್ಬೋದು. ಇಲ್ಲಿ ಎಷ್ಟು ಫ್ಯಾಕ್ಟರ್ಸ್ ಬಂದ್ಬಿಡ್ತು, 3 ಫ್ಯಾಕ್ಟರ್ಸ್ ಬಂತು. ಅದಕ್ಕೆ ಅದು ಪ್ರೈಮ್ ನಂಬರಲ್ಲಿ ಬರಲ್ಲ, ಅದು ಕಾಂಪೋಸಿಟ್ ನಂಬರಲ್ಲಿ ಬಂದ್ಬಿಡುತ್ತೆ. ಇನ್ನೊಂದು ರೀತಿಯಲ್ಲಿ ಯಾವ ಥರ ಹೇಳ್ಬೋದು ಪ್ರೈಮ್ ನಂಬರ್ಸ್ ಅಂದರೆ ಏನು ಅಂದರೆ, ದ ನಂಬರ್ಸ್ ವಿಚ್ ಹ್ಯಾವ್ ಓನ್ಲಿ 2 ಫ್ಯಾಕ್ಟರ್ಸ್ ಆರ್ ಕಾಲ್ಡ್ prime numbers. The numbers which have more than 2 factors are called composite numbers. ಇದೆರಡು ಡಿಫ್ರೆನ್ಸನ್ನು ನೀವು ನೆನ್ಪಿಟ್ಕೊಂಡ್ರೆ ನಿಮಗೆ ಎಲ್ಲ ಡಿವಿಷನ್, ಪ್ರೈಮ್ ಫ್ಯಾಕ್ಟರೈಸೇಷನ್ನು, 9th 10th ಎಲ್ಲ ಈಸಿ. ಪ್ರೈಮ್ ನಂಬರ್ಸೇ ಗೊತ್ತಿಲ್ಲ ಅಂದರೆ ನಿಮಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಬರಲ್ಲ, ನಿಮಗೆ LCM HCF ತಗೊಳ್ಳೋದು ಬರಲ್ಲ, ನಿಮಗೆ ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ನೀವು ಸ್ಕ್ವೈರ್ ರೂಟ್ ಕಂಡುಹಿಡಿಬೇಕು, ಕ್ಯೂಬ್ ರೂಟ್ ಕಂಡುಹಿಡಿಬೇಕು, ಎಲ್ಲ ಕನ್ಫ್ಯೂಷನಲ್ಲಿ ಬಂದ್ಬಿಡುತ್ತೆ. ಪ್ರೈಮ್ ನಂಬರ್ಸ್ ಗೊತ್ತಿರಬೇಕು ಇದಕ್ಕೆಲ್ಲ. ಸೊ ವಿಚ್ ಇಸ್ ದ ಫಸ್ಟ್ ಪ್ರೈಮ್ ನಂಬರ್ ಅಂದರೆ ಅದು 2 ಒಳ್ಳೆ ನಂಬರು. ಏನಕ್ಕೆ ಸರ್ ಅಂದರೆ ಒಂದು ಸ್ಪೆಷಲ್ ಕ್ಯಾಟಗರಿ ಇದೆ 2 ಅಲ್ಲಿ. 2 ಈಸ್ ದ ಈವನ್ ಪ್ರೈಮ್ ನಂಬರ್. ಒಂದೇ ಇಡೀ ಲಕ್ಷಾಂತರ ಕೋಟ್ಯಾಂತರ ಪ್ರೈಮ್ ನಂಬರ್ಸಲ್ಲಿ 2 ಅನ್ನೋದು ಒಂದೇ ಒಂದು ನಂಬರ್ ಈವನ್ ಆಗಿರುತ್ತೆ. ಏನಾಗಿರುತ್ತೆ, ಈವನ್ ನಂಬರ್ ಆಗಿರುತ್ತೆ. ಇನ್ನು ಮಿಕ್ಕಿರೋದು ಎಲ್ಲ ನಂಬರ್ಸು ಆಡ್ ನಂಬರ್ಸ್. ಪ್ರೈಮ್ ನಂಬರ್ಸಲ್ಲೂ ಕೂಡ ಎಲ್ಲ ನಂಬರ್ಸ್ ಆಡ್ ಆಗಿರುತ್ತೆ, 2 ಮಾತ್ರ ಒಂದೇ ಒಂದು ನಂಬರ್, ಇಟ್ ಈಸ್ ದ ಪ್ರೈಮ್ ನಂಬರ್. ಅದಕ್ಕೆ 2 ಈಸ್ ದ ಈವನ್ ಪ್ರೈಮ್ ನಂಬರ್, 2 ಈಸ್ ದ ಫಸ್ಟ್ ಪ್ರೈಮ್ ನಂಬರ್, 2 ಈಸ್ ದ ಲೀಸ್ಟ್ ಪ್ರೈಮ್ ನಂಬರ್ ಅಂತಾನು ಕೂಡ ಕರಿತೀವಿ. ಹಾಗಿದ್ರೆ ಫಸ್ಟ್ ಕಾಂಪೋಸಿಟ್ ನಂಬರ್ ಯಾವುದು ಸರ್ ಅಂದರೆ 4 ಈಸ್ ದ ಫಸ್ಟ್ ಕಾಂಪೋಸಿಟ್ ನಂಬರ್. ಸಾರಿ, ಪ್ರೈಮ್ ನಂಬರ್ ಅಲ್ಲ, 4 ಈಸ್ ದ ಫಸ್ಟ್ ಕಾಂಪೋಸಿಟ್ ನಂಬರ್. ನೆಕ್ಸ್ಟ್ ಕಾಂಪೋಸಿಟ್ ನಂಬರ್ ಯಾವುದು 4 ಆದಮೇಲೆ 6, 5 ಅಲ್ಲ, 4 ಆದಮೇಲೆ 6 ಆದಮೇಲೆ 7 ಅಲ್ಲ, 8, 9 ಕೂಡ ಕಾಂಪೋಸಿಟ್ ನಂಬರ್, 10 ಕಾಂಪೋಸಿಟ್ ನಂಬರ್. ಅದೇ ರೀತಿಯಲ್ಲಿ ಪ್ರೈಮ್ ನಂಬರ್ಸ್ ಯಾವ್ದು ಸರ್ ಅಂದರೆ 2, 3, 5, 7, 11, 13, 17, 19 ಆದಮೇಲೆ 23. ಸೊ ಇಷ್ಟೆಲ್ಲ ನಂಬರ್ಸ್ ಇನ್ನೂ ಇದೆ, ತುಂಬ ಇದೆ, ಹೋಗ್ತಾನೆ ಇರುತ್ತೆ, ಎಲ್ಲಿವರೆಗೂ ಇನ್ಫಿನಿಟಿವರೆಗೂ ಹೋಗ್ತಾನೆ ಇರುತ್ತೆ. ಇದೆಲ್ಲ ನಂಬರ್ಸು ಯಾವ ನಂಬರ್ಸ್ ಅಂತ ಕರಿತೀವಿ, ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸೊ ಪ್ರೈಮ್ ನಂಬರ್ಸ್, ಕಾಂಪೋಸಿಟ್ ನಂಬರ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ನಂಬರ್ಸಲ್ಲೂ ಕೂಡ
ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಲ್ಲಿ ರ್ಯಾಷನಲ್ ಇರ್ಯಾಷನಲ್ ನಂಬರ್ಸು ಇಂಪಾರ್ಟೆಂಟ್. 9th ಮತ್ತು 10th ಸ್ಟ್ಯಾಂಡರ್ಡ್ ಮಕ್ಕಳಿಗೂ ಕೇಳ್ತಾರೆ. ನೀವೇನಾದರೂ 7th ಇದ್ರೂ ಕೂಡ 6th ಇದ್ರೂ ಕೂಡ ಈ ನಂಬರ್ಸ್ ಎಲ್ಲಾದರೂ ನೋಡಿದೆ ಎಸ್ ನಂಬರ್ 2 ಇದೆ, 2 ಈಸ್ ಅ ಪ್ರೈಮ್ ನಂಬರ್, 2 ಈಸ್ ಎ ಈವನ್ ನಂಬರ್, 2 ಈಸ್ ಎ ರ್ಯಾಷನಲ್ ನಂಬರ್, 2 ಈಸ್ ಎ ಇಂಟೀಜರ್, 2 ಈಸ್ ಎ ರಿಯಲ್ ನಂಬರ್. ಅರ್ಥ ಆಗ್ತಿದೆಯಲ್ಲ? ಈ ಥರ ಎಲ್ಲ ಬರ್ಬೇಕು. ಬಟ್ 2 ಈಸ್ ಇರ್ಯಾಷನಲ್ ನಂಬರಾ? ಇಲ್ಲ, 2 ಈಸ್ ನಾಟ್ ಎ ಇರ್ಯಾಷನಲ್ ನಂಬರ್. ಇದು ನೆನಪಲ್ಲಿ ಬರ್ಬೇಕು. ನೀವು ನೋಡಿದಾಗ ನಂಬರ್ಸು, ಫೋನ್ ನಂಬರ್ ನೋಡಿದಾಗ ಅಥವಾ ಏನಾದರೂ ಬರೆಯುವಾಗ, ಲೆಕ್ಕ ಮಾಡುವಾಗ, ಕ್ವಶನ್ ನಂಬರ್ 2 ಅಂತ ಹಾಕುವಾಗ, 3 ಅಂತ ಹಾಕುವಾಗ ನಿಮಗೆ ತಲೆಯಲ್ಲಿ ಇದು ಬರ್ತಾ ಇರಬೇಕು. ಆವಾಗ ನಿಮಗೆ ಇದು ಈಸಿ ಆಗೋಗುತ್ತೆ. ಮ್ಯಾಥಮೆಟಿಕ್ಸ್ ವೆರಿ ಈಸಿ ನಿಮಗೆ ಅನಿಸುತ್ತೆ. ಸೊ ಇಷ್ಟೆಲ್ಲ ಕಾನ್ಸೆಪ್ಟ್ಸನ್ನು ಕಲ್ತ್ಕೊಳ್ಳಿ. ನೀವು ಕಲ್ತಿದ್ದೀರಾ ಅಂದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಅದೇ ರೀತಿಯಲ್ಲಿ ನಮ್ಮ ನೆಕ್ಸ್ಟ್ ಟಾಪಿಕನ್ನು ಕೂಡ ನಾನು ಬರೋ ವಿಡಿಯೋಲ್ಲಿ ಮಾಡ್ತೀನಿ. ನನ್ನ ಈ ಬುಕ್ಕನ್ನು ನೀವು ಪರ್ಚೇಸ್ ಮಾಡಿಲ್ಲ ಅಂದರೆ ಹೋಗಿ ಬೇಗ ಪರ್ಚೇಸ್ ಮಾಡಿ, ನನಗೆ ಕಮೆಂಟ್ ಮಾಡಿ. ನಿಮಗೆ ಈ ಬುಕ್ ಬೇಕು ಅಂದರೆ ನಿಮಗೆ ಮನೆವರೆಗೂ ಕಳಿಸ್ಕೊಡ್ತೀನಿ. ಈ ಕಮೆಂಟ್ ಮೂಲಕ ನೀವು ನನಗೆ ಈ ಬುಕ್ ಬೇಕು ಅಥವಾ ಬೇಡವಾ, ಅದೇ ರೀತಿಯಲ್ಲಿ ನಿಮಗೆ ಇದು ಗೊತ್ತಾಗಿದರೆ ಯಾವ ರೀತಿಯಲ್ಲಿ ನಿಮಗೆ ತಿಳಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಕಮೆಂಟ್ಸೇ ನನಗೆ ಬರೋ ದಿನಗಳಲ್ಲಿ ಇನ್ನೂ ವೀಡಿಯೋಸ್ ಮಾಡಲಿಕ್ಕೆ, ಅದೇ ರೀತಿಯಲ್ಲಿ ಈ ಥರ ಹೊಸ ಬುಕ್ಸ್ ನಿಮಗೆ ಈಸಿ ಎಲ್ಲ ಅರ್ಥ ಆಗಲಿ ಅಂತ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡುತ್ತೆ. ಅಲ್ಲಿವರೆಗೂ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.